ಚೆನ್ನಮ್ಮ ಅವರು ಈಗ ಪಾರ್ಥಿವ ಶರೀರಕ್ಕೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋದಕ್ಕೆ ಅಂತ ಹೇಳಿ ಸಕಲ ಸಿದ್ಧತೆಗಳಾಗಿದೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ವಿಧಿವಶರಾದ ಮೇಲೆ ಅವರ ಅಂತಿಮ ನಮನಕ್ಕೆಂದು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಅವರ ಇಚ್ಛೆಯಂತೆ ಎಲ್ಲ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳಾಗಿದ್ದು, ಸದ್ಯಕ್ಕೆ ಹೊಳೆನರಸೀಪುರದ ನಿವಾಸದಲ್ಲಿ ಅಂತಿಮ ವಿಧಿವಿಧಾನ, ಮನೆ ಬಳಿ ಕುಟುಂಬಸ್ಥರು ಅಂತಿಮ ಹಂತದ ಪೂಜಾ ವಿಧಿವಿಧಾನಗಳಲ್ಲಿ ತೊಡಗಿದ್ದಾರೆ. ನಂತರ ಪಾರ್ಥಿವ ಶರೀರ ಅಲ್ಲಿಂದ ರವಾನೆಯಾಗುತ್ತೆ ಹರದನಹಳ್ಳಿಗೆ. ಹರದನಹಳ್ಳಿಯಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇದ್ದು, ಕೆಲವೇ ಹೊತ್ತಿನಲ್ಲಿ ಹರದನಹಳ್ಳಿ ಕಡೆಗೆ ಚೆನ್ನಮ್ಮ ಅಂತಿಮ ಯಾತ್ರೆ ಸಾಗಲಿದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳಾಗಿರೋದನ್ನು ನೋಡ್ತಾ ಇದ್ದೀವಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಪಕ್ಷಾತೀತವಾಗಿ ಎಲ್ಲರ ಪಾಲಿಗೂ ಕೂಡ ಒಂದು ರೀತಿ ಮಾತೃ ಸ್ವರೂಪಿಯಾಗಿದ್ರು. ದೇವೇಗೌಡರು ಚೆನ್ನಮ್ಮ ಅವರದ್ದು 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ, ಮಾದರಿ ದಾಂಪತ್ಯ ಜೀವನ. ಅನ್ನಪೂರ್ಣೇಶ್ವರಿ ಅಂತಲೇ ಕರೆಸ್ಕೊಳ್ತಾ ಇದ್ರು ಚೆನ್ನಮ್ಮ. ಅಂತಹ ತಾಯಿ ಇನ್ನಿಲ್ಲವಾಗಿರುವಂಥದ್ದು ಬಹಳ ದೊಡ್ಡ ಆಘಾತ ತಂದಿದೆ ಕುಟುಂಬದ ಪಾಲಿಗಷ್ಟೇ ಅಲ್ಲ, ಅವರ ಆಪ್ತರಿಗೆ, ಸಾಕಷ್ಟು ಮಂದಿ ಸಾರ್ವಜನಿಕರು ಬಂದು ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮೆರವಣಿಗೆಗೆ ಪಲ್ಲಕ್ಕಿ ಕೂಡ ಸಜ್ಜಾಗಿದೆ. ಅವರ ಇಚ್ಛೆಯಂತೆ ಬೆಟ್ಟದ ತಪ್ಪಲಿನಲ್ಲಿ ಅಂತಿಮ ವಿಧಿವಿಧಾನಗಳು ಜರುಗಲಿದ್ದು, ತಮ್ಮ ಧರ್ಮಪತ್ನಿಯ ಪಾರ್ಥಿವದ ಬಳಿಯಲ್ಲೇ ಕುಳಿತು ದುಃಖಿಸ್ತಾ ಇದ್ದಾರೆ ದೇವೇಗೌಡರು. 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ, ಸುಖಿ ದಾಂಪತ್ಯ ಜೀವನ. ಪತ್ನಿ ವಿಯೋಗ ದೇವೇಗೌಡರನ್ನ ಬಾಧಿಸ್ತಾ ಇದೆ. ಹರದನಹಳ್ಳಿಗೆ ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮ ಅವರ ಪಾರ್ಥಿವವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಂತಿಮ ರಥಯಾತ್ರೆಗೆ ಪಲ್ಲಕ್ಕಿ ಸಜ್ಜಾಗಿದ್ದು, ಈಗಾಗಲೇ ಅವರ ಪುತ್ರ ಪುತ್ರಿಯರೆಲ್ಲರೂ ಕೂಡ, ಇಡೀ ಕುಟುಂಬ ಅಲ್ಲಿ ನೆರೆದಿದೆ. 4 ಪುತ್ರರು, 2 ಪುತ್ರಿಯರು ಚೆನ್ನಮ್ಮ ದೇವೇಗೌಡರ ದಂಪತಿಗೆ. ಪುತ್ರ ಕುಮಾರಸ್ವಾಮಿಯವರು ಬಂದಿದ್ದಾರೆ, ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಮಾತೃವಿಯೋಗ ದುಃಖ ತಪ್ತರಾಗಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ದೇವೇಗೌಡರಿಗೆ ಅವರ ರಾಜಕೀಯ ಜೀವನದುದ್ದಕ್ಕೂ ಕೂಡ ಬಹಳ ದೊಡ್ಡ ಶಕ್ತಿಯಾಗಿದ್ದಂಥವರು ಅವರ ಧರ್ಮಪತ್ನಿ. ಬಹಳ ಸರಳ ಸಜ್ಜನಿಕೆಯ ಜೀವಿ. ಜೊತೆಗೆ ಬಂದವರು ಯಾರು ಹಸಿದು ಹೋಗಬಾರ್ದು ಅಂತ ಹೇಳಿ ಎಲ್ರಿಗೂ ಮಮತೆಯಿಂದ ಊಟ ಬಡಿಸ್ತಾ ಇದ್ದಂತಹ ತಾಯಿ. ಹಾಗಾಗಿಯೇ ಅರಮನೆಯ ಸಿಬ್ಬಂದಿಗಳಿರಲಿ, ಪಕ್ಷದ ಕಾರ್ಯಕರ್ತರಿರಲಿ, ಸಹಾಯ ಕೇಳ್ಕೊಂಡು ಬರ್ತಾ ಇದ್ದಂತಹ ಸಾರ್ವಜನಿಕರಿರಲಿ, ಎಲ್ಲರೂ ಅವರನ್ನು ಸ್ಮರಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿಯ ಪತ್ನಿಯಾಗಿದ್ರು, ಅದೇ ಸರಳತೆ ಸಜ್ಜನಿಕೆಯನ್ನು ಮೈಗೂಡಿಸ್ಕೊಂಡು ಬಂದಿದ್ದಂತಹ, ಅಪಾರ ದೈವ ಭಕ್ತಿಯನ್ನು ಹೊಂದಿದ್ದಂತಹ ಮಾತೃ ಸ್ವರೂಪಿಣಿ. ಅವರಿಚ್ಛೆಯಂತೆ ಅವರ ಕಾಲದ ಬಳಿಕ ಅವರ ದಿವಸದಂದು ಕೂಡ ಎಲ್ಲರಿಗೂ ಅನ್ನ ಸಂತರ್ಪಣೆ ನೆರವೇರ್ತಾ ಇದೆ.